ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಗಾಯ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಸೂರ್ಯ ಲೋನ್ ಅನ್ನೋ ಒಂದು ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ನಿಮಗೂ ಕೂಡ ಲೋನ್ ಅವಶ್ಯಕತೆ ಇದೆಯಾ? ಎಲ್ಲೂ ನಿಮಗೆ ಲೋನ್ ಸಿಗ್ತಾ ಅಲ್ವಾ? ಸಪೋಸ್ ನಿಮ್ಗೇನಾದರೂ ಪರ್ಸ್ನಲ್ ಯೂಸ್ಗೆ ಎಮರ್ಜೆನ್ಸಿಗೆ ಲೋನ್ ಬೇಕಿತ್ತು ಅನ್ನೋ ಒಂದು ನಿಮಗೆ ಇಂಟೆನ್ಷನ್ ಇತ್ತು ಅಂದರೆ ಗಾಯ್ಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬಾ ಯೂಸ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ನ ಕೊಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ಕೂಡ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಪರ್ಸ್ನಲ್ ಲೋನ್ಗೆ ತುಂಬಾ ಯೂಸ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಸೂರ್ಯ ಲೋನ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಇದು ಏನಿದೆ ರಾಘವಿ ಫೈನಾನ್ಸ್ ಲಿಮಿಟೆಡ್ ಕಡೆಯವ್ರದ್ದಾಗಿರುತ್ತೆ. ಇದಕ್ಕೆ 4.0 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, 100K+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಕೊಡ್ತಾ ಇದ್ದಾರೆ. ಜೊತೆಗೆ ನಾವಿಲ್ಲಿ ಬೆಟರ್ ಲೈಫ್ ಕೂಡ ಎಂಜಾಯ್ ಮಾಡ್ಕೋಬೋದು, ಫೈನಾನ್ಷಿಯಲ್ ನೀಡ್ಸನ್ನು ಕಂಪ್ಲೀಟ್ ಮಾಡಿಕೊಂಡು. ಹಾಗೆ ನಾವಿಲ್ಲಿ ಜಸ್ಟ್ ನಮ್ಮ ಒಂದು ಮೊಬೈಲ್ ನಂಬರಿಂದ ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಆ ನಂತರ ಇಲ್ಲಿ ಪರ್ಮಿಷನ್ಸ್ನ ಕೇಳ್ತಾರೆ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಲೋನ್ ಅನ್ನೋದು ನಮಗೆ ಸಿಗ್ತಾ ಇದೆ. ಜಸ್ಟ್ ನಮ್ಮ ಒಂದು ನೇಮ್ ಹಾಗೆ ಮೊಬೈಲ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡ್ರೆ ನಮ್ಮ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈ ಸೂರ್ಯ ಲೋನಲ್ಲಿ ಏನೆಲ್ಲ ನಮಗೆ ಬೆನಿಫಿಟ್ ಸಿಗ್ತಾ ಇದೆ ಅಂತ ನೋಡೋದಾದರೆ, ನಮಗೆ ಇವರು ಇನ್ಸ್ಟೆಂಟಾಗಿ ಲೋನ್ನ ಕೊಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ಟೆನ್ಯೂರ್ಸ್ ಬಂದುಬಿಟ್ಟು 365 ಡೇಸ್ವರೆಗೂ ಇರುತ್ತೆ. ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ವರ್ಕ್ ಆಗ್ತಾ ಇದೆ ಅಂತ ನೋಡಿದರೆ, ಮೊದಲೇದಾಗಿ ನೀವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಬೇಕಾಗುತ್ತೆ. ಆ ನಂತರ ಇಲ್ಲಿ ಅಪ್ಲೈ ಲೋನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇವರು 5,000ಇಂದ ಹಿಡಿದು 1 lakh ಲೋನ್ ಅಮೌಂಟ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಟರ್ಮ್ ನೋಡೋದಾದರೆ 365 ಡೇಸ್ ಇರುತ್ತೆ. ಜೊತೆಗೆ ನಮ್ಮ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಕೊಂಡ್ರೆ ಲೋನ್ ಅಮೌಂಟ್ ಅನ್ನೋದು ಅಪ್ರೂವಲ್ ಮಾಡ್ತಾರೆ. ಫಂಡ್ ಅನ್ನೋದು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನಮ್ಮ ಒಂದು ಟೈಮ್ಗೆ, ಶೆಡ್ಯೂಲ್ ಟೈಮ್ಗೆ ನಾವು ರೀಪೇಮೆಂಟ್ ಮಾಡಿಕೊಂಡ್ರೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ, ಲೋನ್ ಪ್ರೋಸೆಸ್ ಅನ್ನೋದು. ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ವರ್ಕ್ ಆಗ್ತಾ ಇದೆ. ಗಾಯ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ನೆಟ್ ಮಂತ್ಲಿ ಇನ್ಕಮ್ ಎಷ್ಟು ಬರ್ತಾ ಇದೆ ಅದನ್ನು ಕೂಡ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ನ ಕೇಳುತ್ತೆ. ಪರ್ಸ್ನಲ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಪರ್ಸ್ನಲ್ ಇಮೇಲ್ ID ಹಾಗೆ ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ಮೇಲ್ ಇದ್ದೀರಾ, ಫೀಮೇಲ್ ಇದ್ದೀರಾ ಅಂತ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೋಬೇಕು. ಆ ನಂತರ ಇಲ್ಲಿ ಮ್ಯಾಚುವಲ್ ಸ್ಟೇಟಸ್ನ ಕೇಳುತ್ತೆ. ಸೊ ನೀವೇನಾದರೂ ಸಿಂಗಲ್ ಇದ್ದೀರಾ, ಮ್ಯಾರಿಡ್ ಇದ್ದೀರಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಕರೆಂಟ್ ರೆಸಿಡೆನ್ಸ್ ಡೀಟೇಲ್ಸ್ನ ಕೇಳುತ್ತೆ. ರೆಸಿಡೆಂಟ್ ಟೈಪ್ ನಿಮ್ಮದು ಯಾವುದಿದೆ, ನಿಮ್ದೇನಾದರೂ ಸ್ವಂತ ಇದೆಯಾ ಅಥವಾ ಬಾಡಿಗೆಲಿದ್ದೀರಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಡ್ರೆಸ್ ಲೈನ್ ನಂಬರ್ 1, ಅಡ್ರೆಸ್ ಲೈನ್ ನಂಬರ್ 2 ಹಾಗೆ ಅಡ್ರೆಸ್ನ ಲ್ಯಾಂಡ್ ಮಾರ್ಕ್, ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇನ್ಕಮ್ ಡೀಟೇಲ್ಸ್ನ ಕೇಳುತ್ತೆ. ಇನ್ಕಮ್ ಡೀಟೇಲ್ಸಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ನ ಕೇಳುತ್ತೆ. ಸ್ಯಾಲರಿಡ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಮಂತ್ಲಿ ಗ್ರೋಸ್ ಸ್ಯಾಲರಿನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪೇಮೆಂಟ್ ಯಾವ ರೀತಿಯಾಗಿ ಬರ್ತಾ ಇದೆ, ಬ್ಯಾಂಕ್ ಅಥವಾ ಚೆಕ್ ಅಥವಾ ಕ್ಯಾಶ್ ರೂಪದಲ್ಲಿ ಬರ್ತಾ ಇದೆ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಲಾಸ್ಟ್ ಸ್ಯಾಲರಿ ಡೇಟ್ ಯಾವಾಗಿದೆ ಅದನ್ನು ಕೂಡ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಲ್ಫಿನ ಕೇಳುತ್ತೆ. ಸೊ ನಿಮ್ಮ ಒಂದು ಸೆಲ್ಫಿನ ಅಪ್ಲೋಡ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಈ ಎಲ್ಲ ಡೀಟೇಲ್ಸ್ನ ಕೊಟ್ಟ ನಂತರ ಇಲ್ಲಿ ಫೈನಲ್ ಆಗಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನೋದು ಏನಿರುತ್ತೆ ಮತ್ತೆ ನಮಗೆ ಪೇಜ್ ರೂಪದಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆನಾ ಇಲ್ಲ ಅಂತ ನೋಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿಗೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಲೋನ್ ಅಮೌಂಟ್ ವಿತಿನ್ 24 hours ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ನ ಮಾಡ್ತಾರೆ. ನೋಡಿದ್ರು ಗಾಯ್ಸ್, ಯಾವ ರೀತಿಯಾಗಿ ನಾವು ಜಸ್ಟ್ 3 ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳೋದು ಅಂತ 24 hours ನಿಮ್ಮ ಒಂದು ಲೋನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.